ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲಂಚ್ ಚಾನಲ್ಗೆ ಸ್ವಾಗತ. ಇದೇ ಮೇ 17ನೇ ತಾರೀಕಿನ ಭಾನುವಾರದ ದಿವಸದಿಂದ ಅಧಿಕ ಮಾಸ ಪ್ರಾರಂಭವಾಗ್ತಾ ಇದೆ. ಯಾರ್ಯಾರ ಮನೆಯಲ್ಲೆಲ್ಲ ಅಧಿಕ ಮಾಸವನ್ನು ಬಹಳ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ, ಅವರು ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಈ ಅಧಿಕ ಮಾಸ ಅಂದರೆ ಏನು? ಇದಕ್ಕೇನಕ್ಕೆ ಇಷ್ಟೊಂದು ಮಹತ್ವ? ಈ ಮಾಸದಲ್ಲಿ ಯಾವೆಲ್ಲ ಪೂಜೆ ಅಥವಾ ವ್ರತಗಳನ್ನು ಮಾಡ್ಬೋದು? ಅದರಿಂದ ನಮಗೆ ಯಾವೆಲ್ಲ ಫಲಗಳು ಸಿಗುತ್ತೆ? ಹಾಗೆ ಈ ಮಾಸದಲ್ಲಿ ಮಾಡಬಹುದಾದಂತಹ ದಾನಗಳೇನು? ಎಲ್ಲ ವಿಷಯಗಳನ್ನು ಬಹಳ ಸರಳವಾಗಿ ಸುಲಭವಾಗಿ ತಿಳಿದುಕೊಳ್ಳೋಣ. ಅಧಿಕ ಮಾಸ ಅಂದರೆ ಏನು? ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ 3 ವರ್ಷಗಳಿಗೊಮ್ಮೆ ಬರುತ್ತೆ. ಅಂದರೆ ಯಾವ ಮಾಸದಲ್ಲಿ ಸೂರ್ಯ ತನ್ನ ಸ್ಥಳವನ್ನು ಬದಲಾಯಿಸದೆ ತಟಸ್ಥವಾಗಿ ಅದೇ ಮನೆಯಲ್ಲಿ ಮುಂದುವರಿತಾನಲ್ಲ, ಅಂದರೆ ಬೇರೆ ರಾಶಿಗೆ ಸಂಚಾರವನ್ನು ಮಾಡದೇ ಇದ್ದಾಗ ಆ ಮಾಸದಲ್ಲಿ ಸಂಕ್ರಮಣ ಆಗೋದಿಲ್ಲ. ಸಂಕ್ರಮಣ ಅಂದರೆ ಎಲ್ಲರಿಗೂ ಗೊತ್ತು. ಮಕರ ಸಂಕ್ರಮಣ ಅಂದರೆ ಸೂರ್ಯ ಮಕರ ರಾಶಿಗೆ ಹೋದಾಗ ಏನಾಗುತ್ತೆ? ಮಕರ ಸಂಕ್ರಮಣ ಆಗುತ್ತೆ. ಅದೇ ರೀತಿ ಪ್ರತಿ ತಿಂಗಳು ಸಹ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ ಸಂಕ್ರಮಣ ಆಗುತ್ತೆ. ಅಂತಹ ಸಂಕ್ರಮಣ ಈಗ ಆಗೋದಿಲ್ಲ. ಕಾರಣ ಸೂರ್ಯ ಯಾವ ಮನೆಯಲ್ಲಿ ಇರ್ತಾನೋ ಅದೇ ಮನೆಯಲ್ಲಿ ಇರ್ತಾನೆ. ಆಗ ಅಂತಹ ಮಾಸವನ್ನು ಅಧಿಕ ಮಾಸ ಅಂತ ಹೇಳ್ತಾರೆ. ಇನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಅಂದರೆ ಪಂಚಾಂಗ ಲೆಕ್ಕಾಚಾರದ ಪ್ರಕಾರ ಅಧಿಕ ತಿಥಿ, ಅಧಿಕ ದಿನಗಳು ಇವೆಲ್ಲವನ್ನು ಕೂಡು ಹಾಕಿ ಈ 30 ದಿನಗಳು ಹೆಚ್ಚುವರಿಯಾಗಿ ಬಂದಿರೋದನ್ನು ಹೇಳ್ತಾರೆ. ಅಂತಹ 30 ದಿನಗಳು ಯಾವ ವರ್ಷದಲ್ಲಿ ಬರುತ್ತೋ ಅದನ್ನು ಅಧಿಕ ಮಾಸ ಅಂತ ಕರೆಯಲಾಗುತ್ತೆ. ಅದೇ ಅಧಿಕ ಮಾಸವನ್ನು ಈ ಬಾರಿ ನಾವು ಜ್ಯೇಷ್ಠ ಮಾಸದಲ್ಲಿ ಅಧಿಕ ಮಾಸ ಬರೋದ್ರಿಂದ ನಾವು ಜ್ಯೇಷ್ಠ ಅಧಿಕ ಮಾಸವನ್ನಾಗಿ ಆಚರಿಸಲಾಗುತ್ತೆ. ಇಂತಹ ಅಧಿಕ ಮಾಸವನ್ನು ಮಲಮಾಸ, ಪುರುಷೋತ್ತಮ ಮಾಸ ಅಂತಲೂ ಕರೆಯಲಾಗುತ್ತೆ. ಈ ಪುರುಷೋತ್ತಮ ಮಾಸ ಅಥವಾ ಮಲಮಾಸ ಅನ್ನೋದ್ರ ಹಿಂದೆ ಒಂದು ಸ್ವಾರಸ್ಯಕರವಾದಂಥ ಕಥೆ ಇದೆ. ಸಾಮಾನ್ಯವಾಗಿ ಮಲ ಅಂದರೆ ಏನು? ನಾವು ತಿಂದು ಉಳಿದದ್ದು, ಅಂದರೆ ಮತ್ತೆ ಅದು ನಮಗೆ ಬೇಡವಾದದ್ದು ಅನ್ನೋ ಒಂದು ಅರ್ಥ ಬರುತ್ತೆ. ವೇಸ್ಟ್ ಆಗಿರೋದು, ಲೆಫ್ಟ್ ಓವರ್, ಆ ರೀತಿ. ಹಾಗೆ ಈ ಉಳಿದ ಮಾಸವನ್ನು ಮಲಮಾಸ ಅಂತ ಕರೆದಿದ್ದಾರೆ. ಪದ್ಮಪುರಾಣ ಮತ್ತು ನಾರದೀಯ ಪುರಾಣಗಳ ಪ್ರಕಾರ ಅಧಿಕ ಮಾಸಕ್ಕೆ ಹೆಚ್ಚು ಮಹತ್ವ ಬರೋದಕ್ಕೆ ಏನು ಕಾರಣ? ಭಗವಂತ. ಹೇಗೆ? ಅದೇನಕ್ಕೋಸ್ಕರ ಈ ಒಂದು ಅಧಿಕ ಮಾಸಕ್ಕೆ ಇಷ್ಟೊಂದು ಮಹತ್ವ ಇದೆ? ಇಲ್ಲಿ ಎಲ್ಲ ಮಾಸಗಳಿಗೆ ಮತ್ತು ಎಲ್ಲ ತಿಥಿಗಳಿಗೆ ಒಬ್ಬೊಬ್ಬ ಅಧಿದೇವತೆಗಳಿರ್ತಾರೆ, ಅಂದರೆ ಅಭಿಮಾನಿ ದೇವತೆಗಳಿರ್ತಾರೆ. ಹಾಗೆ ಪ್ರತಿ ತಿಥಿಗಳಿಗೆ, ಪಕ್ಷಗಳಿಗೆ ಅದರದೇ ಆದಂತಹ ಸ್ಥಾನಗಳಿರುತ್ತೆ ಹಾಗೂ ಪೂಜಾ ಕ್ರಮಗಳು ಸಹ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಇಲ್ಲಿ ಹೆಚ್ಚುವರಿಯಾಗಿರುವಂತಹ ಈ 30 ದಿನಗಳಿಗೆ ಯಾವುದೇ ಸ್ಥಾನವೇ ಇರೋದಿಲ್ಲ. ಅವು ಹಾಗೆ ಉಳಿಬೇಕಾಗಿರುತ್ತೆ. ಆ 30 ದಿನಗಳಲ್ಲಿ ಇರುವಂತಹ ಯಾವುದೇ ತಿಥಿಗಳನ್ನು ಸಹ ಸರಿಯಾಗಿ ಯಾರೂ ಉಪಯೋಗಿಸ್ಕೊಳ್ತಾ ಇರೋದಿಲ್ಲ. ಅಂದರೆ ಸರಿಯಾದ ಆರಾಧನೆಯ ಪದ್ಧತಿಯೇ ಇರೋದಿಲ್ಲ. ಆ ಮಾಸದಲ್ಲಿ ಇರುವಂತಹ ಯಾವ ತಿಥಿಯನ್ನು ಯಾರೂ ಉಪಯೋಗಿಸಲೇ ಇಲ್ಲವಂತೆ. ಇವಾಗ ನಾವು ಯಾವುದಾದ್ರೂ ಒಂದು ವಸ್ತುವಿನ ಬಳಕೆ ಮಾಡ್ದೇನೆ ಸರಿಯಾದ ಸಮಯದಲ್ಲಿ ಉಪಯೋಗಿಸ್ಕೊಳ್ಳೇದಾಗ ಏನಾಗುತ್ತೆ? ಅದು ವ್ಯರ್ಥ ಆಗುತ್ತೆ. ಕಾರಣ ಅದಕ್ಕೆ ಹುಳ ಹುಪ್ಪಟೆ ಬಂತು ಅಂತ ನಾವು ಅದನ್ನು ಬಿಸಾಡಿಬಿಡ್ತೀವಲ್ವಾ? ಆದರೆ ಅದು ವಸ್ತುಗಳು. ಇಲ್ಲಿ ಆ 30 ದಿನಗಳಲ್ಲಿ ಇರುವಂತಹ ತಿಥಿ, ಪಕ್ಷ ಎಲ್ಲವೂ ವ್ಯರ್ಥವೇ. ಆಗ ಆ ರೀತಿ ವ್ಯರ್ಥವಾಗಿರುವಂತಹ, ಉಪಯೋಗಕ್ಕೆ ಬಾರದಿರುವಂತಹ, ಅಂದರೆ ಇನ್ನು ಸುಲಭವಾಗಿ ಅರ್ಥ ಆಗಬೇಕಂದ್ರೆ ಏನು, ವೇಸ್ಟ್ ಆಗಿರುವಂತಹ ಈ ಮಾಸವನ್ನು ಮಲಮಾಸ ಅಂತ ಉಳಿದ ಮಾಸಗಳೆಲ್ಲವೂ ಸಹ ಕರೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಅಂದರೆ 3.5 ವರ್ಷಗಳಲ್ಲಿ 30 ದಿನ ವೇಸ್ಟ್ ಆಗಿ ಉಳೀತು. ಅದನ್ನು ಕೇಳದಂತಹ ಉಳಿದ ಮಾಸ ದೇವತೆಗಳು ಇದನ್ನು ಮಲಮಾಸ ಮಲಮಾಸ ಅಂತಲೇ ನಿಂದಿಸತೊಡಗ್ತಾರೆ. ಅದನ್ನು ಕೇಳಿದಂತಹ ಈ ಏನೊಂದು ಅಧಿಕ ಮಾಸದ ದೇವತೆಗಳಿರ್ತಾರೆ, ಅಭಿಮಾನಿ ದೇವತೆಗಳು, ಬಹಳ ಮನನೊಂದು ಬ್ರಹ್ಮನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ. ಬ್ರಹ್ಮದೇವರ ಬಳಿ ಹೋದಾಗ ಬ್ರಹ್ಮ ಹೇಳ್ತಾನೆ, ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಸಕಲ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತ ಶ್ರೀಮನ್ನಾರಾಯಣ. ಎಲ್ಲ ಸಂವತ್ಸರಗಳು, ಪಕ್ಷಗಳು, ಮಾಸಗಳು, ತಿಥಿಗಳು ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಿಸ್ಕೊಂಡು ಹೋಗೋನು ಅವನೇ. ಹಾಗಾಗಿ ಆ ಶ್ರೀಮನ್ನಾರಾಯಣನ ಬಳಿ ಹೋಗಿ ಪ್ರಾರ್ಥನೆ ಮಾಡಿ ಅಂತ ಈ ಎಲ್ಲ ಅಧಿಕ ಮಾಸ ಅಥವಾ ಮಲಮಾಸದಲ್ಲಿ ಇರುವಂತಹ ಅಭಿಮಾನಿ ದೇವತೆಗಳಿಗೆ ಸಲಹೆಯನ್ನು ಕೊಡ್ತಾನೆ. ಹಾಗೆ ಬ್ರಹ್ಮನ ಮಾತಿನಂತೆ ಆ ಎಲ್ಲ ಅಭಿಮಾನಿ ದೇವತೆಗಳು ಹೋಗಿ ನಾರಾಯಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ತಾವು ಶೂನ್ಯವಾಗಿಬಿಟ್ಟಿದ್ದೇವೆ,
ನಮ್ಮನ್ನು ಯಾರೂ ಸಹ ಸೇರಿಸ್ಕೊಳ್ತಿಲ್ಲ, ಯಾವ ಆಚರಣೆಗಳೂ ಸಹ ಈ ಮಾಸದಲ್ಲಿ ಮಾಡೋದೇ ಇಲ್ಲ, ದಯಮಾಡಿ ನಮ್ಮನ್ನು ಕಾಪಾಡಿ ರಕ್ಷಿಸಿ ಅಂತ ಹೋಗಿ ತಮ್ಮ ಅಳಲನ್ನು ವ್ಯಕ್ತಪಡಿಸ್ತಾರೆ. ಇದನ್ನು ಕೇಳಿದಂತಹ ಭಗವಂತ ತಾನೇ ಖುದ್ದಾಗಿ ಆ ಮಾಸದ ಅಧಿಪತಿಯಾದರೆ ಉಳಿದೆಲ್ಲ ದೇವತೆಗಳು ತಾವಾಗಿಯೇ ಬರ್ತಾರೆ. ಹಾಗಾಗಿ ಈ ಮಾಸಕ್ಕೆ ತಾನೇ ಅಧಿಪತಿಯಾಗಿರೋದು ಸೂಕ್ತ ಅಂತ ನಿರ್ಧಾರವನ್ನು ಮಾಡ್ತಾನೆ. ಈ ರೀತಿ ನಿರ್ಧಾರವನ್ನು ಮಾಡಿದಂತಹ ಭಗವಂತ ಈ ಮಾಸವನ್ನು ಇನ್ನು ಮುಂದೆ ಪುರುಷೋತ್ತಮ ಮಾಸ ಎಂದು ಕರೆಯಬೇಕು. ಯಾರೆಲ್ಲ ಈ ಮಾಸವನ್ನು ಮಲಮಾಸ ಅಂತ ನಿಂದಿಸ್ತಾರೆ ಅವರಿಗೆ ಪಾಪಗಳು ಸುತ್ತುಕೊಳ್ಳಲಿ, ಇನ್ನು ಮುಂದೆ ಎಲ್ಲ ಮಾಸಗಳಿಗೂ ನೀನೇ ರಾಜನಾಗಿರುತ್ತೀಯ ಅಂತ ಆ ಅಧಿಕ ಮಾಸದ ಅಭಿಮಾನಿ ದೇವತೆಗೆ ಭಗವಂತ ಹೇಳ್ತಾನೆ. ಹಾಗೆ ಪುರುಷೋತ್ತಮ ಮಾಸವೆಂದು ಈ ಮಾಸದಲ್ಲಿ ಮಾಡುವಂತಹ ಸಕಲ ಪೂಜೆಗಳು, ವ್ರತಗಳು ಎಲ್ಲವೂ ಸಹ ಸ್ವಯಂ ತನಗೆ ಸಮರ್ಪಿತವಾಗಿರುತ್ತೆ. ಹಾಗೂ ಇದರಿಂದ ಅವರಿಗೆ ಸಿಗುವಂತಹ ಫಲಗಳೆಲ್ಲವೂ ಸಹ ಅಧಿಕವಾಗಿರುತ್ತೆ ಅಂತ ಹೇಳಿದಾಗ ಆ ಮಲಮಾಸದ ದೇವತೆಗಳಿಗೆ ಬಹಳ ಸಂತೋಷವಾಗುತ್ತೆ. ಸ್ವಯಂ ಭಗವಂತನೇ ಈ ಮಾಸದ ಅಧಿಪತಿಯಾದ್ರಿಂದ ಉಳಿದ ದೇವತೆಗಳೆಲ್ಲರೂ ಸಹ ಏನನ್ನೂ ಮಾತಾಡದೇನೆ ಬಂದು ಸೇರಿಕೊಳ್ತಾರೆ. ಅವತ್ತಿನಿಂದ ಈ ಮಲಮಾಸ ಪುರುಷೋತ್ತಮ ಮಾಸ ಅಥವಾ ಅಧಿಕ ಮಾಸವಾಗಿ ಪ್ರಚಲಿತಗೊಳ್ಳುತ್ತೆ. ಇನ್ನು ಪದ್ಮಪುರಾಣ ಮತ್ತು ನಾರದೀಯ ಪುರಾಣದಲ್ಲಿ ಈ ಮಾಸದಲ್ಲಿ ಯಾವೆಲ್ಲ ವ್ರತಗಳನ್ನು ಮಾಡಬೇಕು, ಯಾವ ಆಚರಣೆಗಳನ್ನು ಮಾಡಬಾರ್ದು, ಹಾಗೆ ಈ ಮಾಸದಲ್ಲಿ ಮಾಡುವಂಥ ಅನುಷ್ಠಾನಗಳು, ದಾನಗಳು, ಅದರ ಫಲಗಳು ಇವೆಲ್ಲವನ್ನು ಬಹಳ ಸುಲಭವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಯಾರೆಲ್ಲ ಮಾಡಬೇಕು, ಯಾರು ಬೇಕಾದರೂ ಮಾಡ್ಬೋದು. ಇದಕ್ಕೆ ಇಂತಹವರೇ ಮಾಡಬೇಕು, ಅಂಥವರೇ ಮಾಡಬೇಕು ಆ ರೀತಿ ಏನೂ ಇಲ್ಲ. ಪ್ರತಿ 33 ತಿಂಗಳಿಗೊಮ್ಮೆ ಬರುವ ಈ ಅಧಿಕ ಮಾಸಕ್ಕೆ ಆ 33 ಅನ್ನುವಂತಹ ಸಂಖ್ಯೆ ಬಹಳ ಶ್ರೇಷ್ಠವಾದದ್ದು. ಯಾರಿಗೆಲ್ಲ ಅಧಿಕ ಮಾಸವನ್ನು ಶಾಸ್ತ್ರೋಕ್ತವಾಗಿ ಮಾಡುವಂತಹ ಪದ್ಧತಿ ಇದೆ ಅವರು ಅದಕ್ಕೆ ತಕ್ಕಂತಹ ಅಭ್ಯಾಸಗಳನ್ನು ಮಾಡ್ಕೊಂಡಿರ್ತಾರೆ. 33 ಸಂಖ್ಯೆಯ ಅಪೂಪ ಅಂತ ಹೇಳ್ತಾರೆ, ಅಂದರೆ ಅತಿರಸ ಅಥವಾ ಕಜ್ಜಾಯ ಅಂತ ಏನು ಹೇಳ್ತೀರಾ ಅದನ್ನು ಮಾಡಿ ಬ್ರಾಹ್ಮಣರಿಗೆ ತಾಂಬೂಲವನ್ನಾಗಿ ದಕ್ಷಿಣೆಯನ್ನು ಇಟ್ಟು ತಾಂಬೂಲವನ್ನಾಗಿ ಕೊಡುವಂಥದ್ದಾಗಿರ್ಬೋದು. ಹಾಗೆ 33 ಹೂವುಗಳನ್ನು ಇಟ್ಟು 33 ದಿವಸಗಳ ಕಾಲ ಪೂಜೆಯನ್ನು ಅಂದರೆ ವ್ರತವನ್ನು ಹಿಡಿದು ಮಾಡುವಂಥದ್ದು, ಅರಿಶಿಣ ಕುಂಕುಮದಲ್ಲಿ ವ್ರತವನ್ನು ಹಿಡಿದು ಮಾಡುವಂತಹದ್ದು, ಹಾಗೆ 33 ದಿನಗಳ ಕಾಲ ಪಾರಾಯಣವನ್ನು ಮಾಡುವಂಥದ್ದು, ಸಕಲ ರೀತಿಯಾದಂತಹ ಆಚರಣೆಗಳನ್ನು ಈ ಅಧಿಕ ಮಾಸದಲ್ಲಿ ಮಾಡಿಕೊಂಡು ಬರ್ತಾರೆ. ಹಾಗಿದ್ರೆ ಈ ಪದ್ಧತಿ ಎಲ್ಲ ಏನು ನಮಗೆ ಇಲ್ಲ, ನಮಗೆ ಇದ್ರ ಬಗ್ಗೆ ಎಲ್ಲ ಏನು ಮಾಡೋಕ್ಕೆ ಬರೋದಿಲ್ಲ, ಆದರೆ ಅಧಿಕ ಮಾಸದಲ್ಲಿ ನಾವು ಭಗವಂತನ ಧ್ಯಾನವನ್ನು ಮಾಡಬೇಕು ಅನ್ನೋರು ಬಹಳ ಸುಲಭವಾಗಿ ಏನೆಲ್ಲ ಮಾಡ್ಬೋದು. ಮೊದಲನೇ ದಿವಸದಿಂದ 33 ದಿನಗಳ ಕಾಲದವರೆಗೆ ನೀವು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆಯನ್ನು ಹಾಕಿ ಬರಬಹುದು. 33 ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿ ಬರಬಹುದು. ಇಲ್ಲವಾ ಪ್ರತಿನಿತ್ಯ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡ್ಬೋದು, ಹನುಮಾನ್ ಚಾಲಿಸ ಪಾರಾಯಣವನ್ನು ಮಾಡ್ಬೋದು, ಭಗವದ್ಗೀತಾ ಪಾರಾಯಣವನ್ನು ಮಾಡ್ಬೋದು, ಹಾಗೆ ಭಾಗವತ ಪಾರಾಯಣವನ್ನು ಮಾಡ್ಬೋದು. ಹೀಗೆ ವಿಷ್ಣುವಿಗೆ ಸಂಬಂಧಿಸಿದಂತಹ ಸಕಲ ಪಾರಾಯಣಗಳನ್ನು ನಿಮಗೆ ಯಾವ ಶ್ಲೋಕಗಳು ಬರುತ್ತೆ ಅದನ್ನು ಈ 33 ದಿನಗಳ ಕಾಲ ಮಾಡ್ಬೋದು. ಹಾಗೆ ಮನೆಯಲ್ಲಿ ಇನ್ನೂ ಸುಲಭವಾಗಿ ಮಾಡ್ಬೋದಂಥದ್ದೇನಪ್ಪ ಅಂದರೆ ಪ್ರತಿನಿತ್ಯ 33 ದೀಪಗಳನ್ನು ಹಚ್ಬೋದು. ನಮಗೆ 33 ದೀಪ ಎಲ್ಲ ಹಚ್ಚೋಕ್ಕೆ ಜಾಗ ಇಲ್ಲ ಅಥವಾ ನಮ್ಗೆ ಆಗೋದಿಲ್ಲ, ಕೊನೆ ಪಕ್ಷ 5 ದೀಪವನ್ನಾದರೂ ಒಂದು ತಟ್ಟೆಯಲ್ಲಿ ಇಟ್ಟು ಮೊದಲನೇ ದಿವಸದಿಂದ 33ನೇ ದಿವಸದವರೆಗೂ ಸಹ ಆ ದೀಪವನ್ನು ಹಚ್ಬೋದು. ಪ್ರಾರಂಭದಲ್ಲೇ ಹೇಳಿರೋ ಹಾಗೆ ಭಗವಂತನೇ ಈ ಮಾಸದ ಅಧಿಪತಿಯಾಗಿರೋದ್ರಿಂದ ಸಕಲವೂ ಸಹ ಭಗವಂತನಿಗೇ ಸಲ್ಲಬೇಕು ಅನ್ನೋದ್ರಿಂದ ಈ ಮಾಸದಲ್ಲಿ ಯಾವುದೇ ರೀತಿಯಾದ ಉಪನಯನ, ಮದುವೆ ಅಥವಾ ಗೃಹ ಪ್ರವೇಶ ಇಂತಹ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಆದರೆ ಮಾಡುವಂತಹ ಸಕಲ ವ್ರತಗಳು, ಸಕಲ ಪೂಜೆಗಳು ಸಹ ಭಗವಂತನಿಗೆ ಸಲ್ಲತ್ತೆ. ಈ ಮಾಸದಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಸಹ ಭಗವತ್ ಪ್ರೀತಿಯಾಗಿರಬೇಕೇ ವಿನಃ ನಮ್ಮ ಕೋರಿಕೆಗಳನ್ನ ಈಡೇರಿಸು ಅನ್ನೋ ರೀತಿಯಾಗಿ ಆಗಬಾರ್ದು. ಪ್ರತಿ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷ, ಕೃಷ್ಣ ಪಕ್ಷದ ಏಕಾದಶಿಗಳಿಗೆ ಭಗವಂತ ನಿಯಾಮಕನಾಗಿರ್ತಾನೆ. ಆದ್ದರಿಂದ ಆ ಮಾಸದಲ್ಲಿ 2 ದಿನ ಆ ಭಗವಂತನನ್ನು ಆರಾಧಿಸ್ತೀವಿ. ಅಬ್ಬಾ ಏಕಾದಶಿಲಂತೂ ಭಗವಂತ ಇಷ್ಟು ಬೇಗ ಬಂದ್ಬಿಟ್ಯಾ ಅನ್ನೋ ರೀತಿ, ಏಕಾದಶಿಯಲ್ಲಿ ಪೂರ್ಣ ಉಪವಾಸ ಇರಿ ಅಂತಂದಾಗ ಪ್ರತಿ ಏಕಾದಶಿ ವಿಡಿಯೋದಲ್ಲೂ ಕೇಳುವಂತಹ ಪ್ರಶ್ನೆಗಳು, ನಾವೇನಾದರೂ ತಿನ್ಬೋದಾ, ಏಕಾದಶಿಲಿ ಪೂರ್ಣ ಉಪವಾಸ ಇರಬೇಕಾ,
ಒಂದು ದಿನ 15 ದಿವಸಕ್ಕೊಮ್ಮೆ ನಮಗೆ ಏಕಾದಶಿ ಉಪವಾಸ ಇರೋದಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಭಗವಂತ ಈ ಒಂದು ಅಧಿಕ ಮಾಸದಲ್ಲಿ 30 ದಿನಗಳು ಸಹ ಪೂರ್ತಿಯಾಗಿ ಬರ್ತಾನೆ. ಕೇವಲ ಒಂದು ಮಾಸದಲ್ಲಿ 2 ದಿನ ಮಾತ್ರ ಭಗವಂತ ಅಧಿಪತಿಯಾಗಿರ್ತಾನೆ ಏಕಾದಶಿಗಳಿಗೆ. ಆದರೆ ಇಲ್ಲಿ ಇಡೀ ಮಾಸದಲ್ಲಿ ಆತ ಅಧಿಕ ಮಾಸ ಪೂರ್ತಿಯಾಗಿ ಆ ಭಗವಂತನನ್ನು ಆರಾಧಿಸುವಂಥ ಅವಕಾಶ ಎಲ್ಲರಿಗೂ ಸಹ ಸಿಕ್ಕಿರುತ್ತೆ. ಈ ಒಂದು ಏಕಾದಶಿಯಲ್ಲಿ ಬರುವಂತಹ ಅಷ್ಟೂ ಪುಣ್ಯ ಈ ಅಧಿಕ ಮಾಸದಲ್ಲಿ ನಾವು ಮಾಡುವಂತಹ ಭಗವಂತನ ಕೈಂಕರ್ಯದಿಂದ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ಈ ಅಧಿಕ ಮಾಸ ಮಹತ್ವಕ್ಕೆ ಸಂಬಂಧಿಸಿದಂತಹ ಹಲವಾರು ದೃಷ್ಟಾಂತಗಳನ್ನು ನಾರದೀಯ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಇವತ್ತಿನಿಂದ ಮುಂದಕ್ಕೆ 1 ತಿಂಗಳ ಕಾಲ ನಾನು ಪ್ರತಿನಿತ್ಯ ಒಂದೊಂದು ಚಿಕ್ಕ ವಿಡಿಯೋವನ್ನಾಗಿ ಮಾಡಿ ಪೋಸ್ಟ್ ಮಾಡ್ತೀನಿ. ಯಾರಿಗೆಲ್ಲ ಆಸಕ್ತಿ ಇದೆ ಅವರೆಲ್ಲ ಈ ಅಧಿಕ ಮಾಸ ಮಹಾತ್ಮೆಯನ್ನು ಕೇಳ್ಬೋದು. ಈ ಅಧಿಕ ಮಾಸದ ಮಹತ್ವವನ್ನು ಅಥವಾ ಅಧಿಕ ಮಾಸ ಮಹಾತ್ಮೆಯನ್ನು ಪ್ರತಿನಿತ್ಯವೂ ಸಹ ಶ್ರವಣ ಅಥವಾ ಪಠಣವನ್ನು ಮಾಡೋದ್ರಿಂದ ಇಡೀ 1 ವರ್ಷದಲ್ಲಿ ಮಾಡುವಂಥ ಸಕಲ ವ್ರತಗಳು ದಾನಗಳಿಂದ ಪಡೆಯುವಂಥ ಫಲವನ್ನು ಪಡೆಯಬಹುದು. ಇದನ್ನು ಸಹ ನಾರದೀಯ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾಗಿ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಇವತ್ತಿನಿಂದ ಮುಂದಕ್ಕೆ 1 ತಿಂಗಳ ಕಾಲ ತುಂಬ ಚಿಕ್ಕದಾಗಿರುತ್ತೆ ವಿಡಿಯೋ, ಅದನ್ನು ನೀವು ಕೇಳ್ಬೋದು. ಇವತ್ತಿನ ಅಧಿಕ ಮಾಸಕ್ಕೆ ಸಂಬಂಧಿಸಿದಂತಹ ವಿಷಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.